ನಮಸ್ಕಾರ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಮ್ಮ ಕುಟುಂಬದ ಮೇಲೆ ದಾಳಿ ಮಾಡಿದವರು ರಜಾಕಾರ, ಮುಸ್ಲಿಮರಲ್ಲ, ಅಳಿಯ ಅಲ್ಲ, ಮಗಳ ಗಂಡ, ಎಲ್ಲ ಒಂದೇ. ಹಾಗಾದರೆ ರಜಾಕಾರ ಯಾರು ಹೇಳಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ. ರಜಾಕಾರ ಅಂದರೆ ಬ್ರಾಹ್ಮಣರ, ಲಿಂಗಾಯತರ, ಮನುವಾದಿಗಳ, ಕುರುಬರ, ಈಡಿಗರ, ಮೇಲ್ವರ್ಗದವರ ಅಲ್ಲ, ಕೆಳವರ್ಗದವರ? ಯಾರು? ರಜಾಕಾರ ಪಡೆಯಲ್ಲಿ ಹಿಂದೂಗಳಿದ್ದರ? ಇತಿಹಾಸ ಪುಟದಲ್ಲಿ ಕಪ್ಪು ಚುಕ್ಕೆ ಇವತ್ತಿಗೂ ಕಣ್ಣು ತೇವ ಮಾಡುವ ಜೂಲಿಯಾನಾ ವಾಲಾಬಾಗ್ ನರಮೇಧ ಬ್ರಿಟಿಷ್ ಸೈನಿಕರ ಕೆಲಸವ, ಭಾರತೀಯ ಸೈನಿಕರ? ನಿಮ್ಮ ಅಭಿಪ್ರಾಯದಂತೆ ಹತ್ಯಾಕಾಂಡ ಬ್ರಿಟಿಷರು ಮಾಡಿಸಿದ್ದಂದರೆ ತಪ್ಪಾಗುತ್ತೆ ಅಲ್ವಾ? ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡಿದವರು ಮುಸ್ಲಿಂ ಅಲ್ಲ, ರಜಾಕಾರರು ಅಂದವರು ಅಲ್ವಾ ನೀವು? ಮಹಾರಾಷ್ಟ್ರ, ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಲು ಕೆರೆದು ಯೋಗಿ ಆದಿತ್ಯನಾಥ್ ಕಣಕ್ಕಿದ್ದು ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ. ಅದಕ್ಕೆ ಯೋಗಿ ಉತ್ತರಿಸಿದ್ದಾರೆ, ಯೋಗಿಗೆ ನಮ್ಮ ಕುಟುಂಬ ಹೊಸಬರಿ ಅಂದ್ರಲ್ವಾ, ಪ್ಯಾಲೆಸ್ತೇನಿಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ? ಕಣ್ಣೀರು ಪ್ರತಿಭಟನೆ ಯಾಕೆ? ನಿಜಾಮನಿಂದ ಹೈದರಾಬಾದ್ ವಿಮೋಚನೆ ಮಾಡಿದ, ಎಲ್ಲ ನೋವಿಗೆ ಕೊನೆ ಮಳೆ ಹೊಡೆದ, ಹೈದರಾಬಾದ್ ವಿಮೋಚನೆ ಮಾಡಿದ ಇಬ್ಬರು ಪ್ರಮುಖರಲ್ಲಿ ಒಬ್ಬರು ಸರ್ದಾರ್ ವಲ್ಲಭಾಯ್ ಪಟೇಲ್, ಮತ್ತೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಷ್ಟರೊಳಗೆ ನಡೆದಿದ್ದು ಘೋರ ದುರಂತದ ಇತಿಹಾಸ. ಇತ್ತೀಚೆಗೆ ಮತ್ತೆ ಮುನ್ನೆಲೆಗೆ ಬಂದ ರಜಾಕಾರ ಯಾರು, ನಡೆಸಿದ ದೌರ್ಜನ್ಯ ದಾಷ್ಟ್ಯಂಥದ್ದು, ಕ್ರೂರತೆಯನ್ನು, ಅದೆಷ್ಟು ಮಂದಿ ಹುತಾತ್ಮರಾದರು, ಮಾನ ಕಳೆದುಕೊಂಡ ಮಹಿಳೆಯರಷ್ಟು, ಆದರೂ ಮುಟ್ಟಿ ನೋಡಿಕೊಳ್ಳುವಂತೆ ವಿಮೋಚನಾ ಹೋರಾಟ ಕೊಟ್ಟ ತಿರುಗೇಟೇನು ನೋಡೋಣ ಬನ್ನಿ. ಆಂಧ್ರ ಪ್ರದೇಶ ಹೈದರಾಬಾದ್ 1947ರಲ್ಲಿ ರೂಪುಗೊಂಡ ಮುಸ್ಲಿಂ ಜನರ ಸಂಘ ರಜಾಕಾರ. ಗೆಳೆಯರ, ಹೀಗೆ ರಜಾಕಾರರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿರಬಹುದಲ್ವ? ಹೈದರಾಬಾದ್ ಭಾರತೀಯ ಒಕ್ಕೂಟ ಸೇರುವ ವಿರುದ್ಧ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇ ಇದೇ ಮಾನವ ರೂಪಿ ರಕ್ಕಸ ಪಡೆ ರಜಾಕಾರ. ಭಾರತಕ್ಕೆ ಸ್ವತಂತ್ರವೇನೋ ಸಿಕ್ತು, ಆದರೆ ಭಾರತದೊಡನೆ ವಿಲೀನ ವಿರೋಧಿಸಿದ ಹೈದರಾಬಾದ್ ನಿಜಾಮ ಮೀರ್ ಉಸ್ಮಾನ್ ಆಲಿ ಡೆಕ್ಕನ್ ರೇಡಿಯೋ ಅನೌನ್ಸ್ ಮಾಡಿ ಹೈದರಾಬಾದ್ ಸಂಸ್ಥಾನ ಸ್ವತಂತ್ರ ರಾಷ್ಟ್ರ ಎಂದು ಘೋಷಿಸಿಕೊಂಡಿದ್ದ. ಹೈದರಾಬಾದ್ ಸ್ವತಂತ್ರ ರಾಷ್ಟ್ರ ಎಂದು ಅನೌನ್ಸ್ ಮಾಡಿದ ಮೊದಲ ದೇಶ ಪಾಕಿಸ್ತಾನ. ನಿಜಾಮನ ಸೇನೆ ಪೊಲೀಸರಿಗೆ ಸೈನಿಕ ತರಬೇತಿ ನೀಡಿದ್ದು ಮತ್ತಾರೂ ಅಲ್ಲ, ಡಿವೈಡ್ ಪಾಲಿಸಿ ಬ್ರಿಟಿಷ್. ಆ ಕಾಲದಲ್ಲೇ ಸಿಡ್ನಿ ಕಾಟನ್ ಬಂದೂಕು, ಅಪಾರ ಪ್ರಮಾಣದ ಮದ್ದುಗುಂಡು ನಿಜಾಮ ಸಂಗ್ರಹಿಸಿದ್ದ. ಅಷ್ಟೇ ಅಲ್ಲ, ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ನಿಜಾಮ್ ಮೀರ್ ಉಸ್ಮಾನ್ ಆಲಿ ಇದ್ದ. ಹೈದರಾಬಾದ್ ಸ್ವತಂತ್ರ ರಾಷ್ಟ್ರ ಎಂದು ಘೋಷಿಸಲು ಬ್ರಿಟಿಷ್ ಹಾಗೂ ಪಾಕಿಸ್ತಾನಿ ರಾಜಕಾರಣಿಗಳು ಪರೋಕ್ಷ ಪ್ರತ್ಯಕ್ಷ ಬೆಂಬಲ ನೀಡಿದರು. ಭಾರತದೊಳಗೆ ವಿಲೀನಕ್ಕಾಗಿ ಹೈದರಾಬಾದ್ ಪ್ರಜೆಗಳು ಅಹಿಂಸಾತ್ಮಕ ಚಳವಳಿ ಆರಂಭಿಸ್ತಾರೆ. ನೇತೃತ್ವ ಸಂಸ್ಥಾನ ಕಾಂಗ್ರೆಸ್ ಮುಖಂಡ ಸ್ವಾಮಿ ರಮಾನಂದ ತೀರ್ಥ ವಹಿಸಿದ್ದರು. ಚಳುವಳಿ ಹತ್ತಿಕ್ಕಲು ನಿಜಾಮ ಪೊಲೀಸರ ಬಲ ಅತ್ಯಂತ ಕೆಟ್ಟದಾಗಿ ಬಳಸಿಕೊಂಡಿದ್ದ. ಹಾಗೂ ಈ ವಿರೋಧಿಗಳ ನಾಶ ಮಾಡಲು ಭಯೋತ್ಪಾದಕ ಕಾಸಿಂ ರಜವಿ ನೇತೃತ್ವದ ರಜಾಕಾರರ ಪಡೆ ಕಟ್ಟಿ ದಾಳಿಗಳಿಸಿದ್ದ ನಿಜಾಮ. ಕಾಸಿಂ ರಜವಿ ಮಹಾರಾಷ್ಟ್ರ ಲಾತೂರಿನಲ್ಲಿ ಒಬ್ಬ ಮಾಮೂಲಿ ವಕೀಲ. ಈತ ಉಗ್ರವಾದಿ ಸಂಘಟನೆ ಇತಿಹಾದುಲ್ ಮುಸಲ್ಮಾನ್ ಅಧ್ಯಕ್ಷ. ನಿಜಾಮ ಹೈದರಾಬಾದ್ ಸಂಸ್ಥಾನ ಸ್ವತಂತ್ರ ರಾಷ್ಟ್ರ ಎಂದು ಘೋಷಿಸಿದ ದಿನವೇ ರಜಾಕಾರ ಹೈದರಾಬಾದ್ನಲ್ಲಿ ಸಾವಿರಾರು ಜನರ ಮೇಲೆ ದಾಳಿ ಮಾಡಿ ಲೂಟಿ ಹೊಡಿತಾರೆ, ಅತ್ಯಾಚಾರ ನಡೆಯುತ್ತೆ, ದೌರ್ಜನ್ಯ ನಡೆಯುತ್ತೆ. 1948 ಸೆಪ್ಟೆಂಬರ್ 18ರಂದು ಆಂಧ್ರ, ದಕ್ಷಿಣ ಮಹಾರಾಷ್ಟ್ರ, ಹೊಸಪೇಟೆ, ತುಂಗಭದ್ರಾ ತೀರದವರೆಗೆ ವಿಸ್ತರಿಸಿದ್ದ ಹೈದರಾಬಾದ್ ಸಂಸ್ಥಾನ ನಾಗರಿಕರ ಮೇಲೆ ನಿರಂತರ ಹಿಂಸೆ, ಕೊಲೆ, ಸುಲಿಗೆ, ದೌರ್ಜನ್ಯ ನಡೆಯುತ್ತೆ. ರಜಾಕಾರ ಕ್ರೂರತ್ವ ಎಷ್ಟಿತ್ತು ಅಂದರೆ ರಕ್ಕಸರು ನಾಚಿಕೊಳ್ಳಬೇಕು.
ರಜಾಕಾರರ ದೌರ್ಜನ್ಯ ಹೇಗಿತ್ತು ಗೊತ್ತಾ? ಹಿಂದೂ ಸಮುದಾಯದ ಮೇಲೆ ದಾಳಿ, ಬೆಳೆ ನಾಶ, ಮನೆ ದೇವಸ್ಥಾನ ಲೂಟಿ, ಅತ್ಯಾಚಾರ ಮಾಡಿ ವಿರೂಪ, ಮಕ್ಕಳು ಮುದುಕರೆನ್ನದೆ ಕಂಡವರನ್ನೆಲ್ಲ ಕತ್ತಿ ಕೊಡಲಿಂದ ಸವರಿ ಹಾಕ್ತಾರೆ, ಗುಂಡು ಹೊಡೆದು ಕೊಲ್ತಾರೆ. ಇದರ ಹಿಂದಿನ ಉದ್ದೇಶ ಪ್ರಜಾ ಚಳವಳಿ ಹತ್ತಿಕ್ಕುವುದು. 1946-48 ನಡುವೆ ರಜಾಕಾರ ನಡೆಸಿದ ದೌರ್ಜನ್ಯ ಯಾವ ಪ್ರಮಾಣದಲ್ಲಿತ್ತು ಗೊತ್ತಾ? ಗುಲ್ಬರ್ಗಿ ಜಿಲ್ಲೆಯಲ್ಲಿ 98 ಗ್ರಾಮಗಳ ಮೇಲೆ ದಾಳಿ, 47 ಜನರ ನಿರ್ಮಾನುಷ ಕೊಲೆ, 36 ಕಡೆ ದರೋಡೆ, 34 ಮಹಿಳೆಯರ ಮೇಲೆ ದೌರ್ಜನ್ಯ. ಬೀದರ್ ಜಿಲ್ಲೆಯಲ್ಲಿ 176 ಗ್ರಾಮಗಳ ಮೇಲೆ ದಾಳಿ, 120 ಜನರ ಕೊಲೆ, 23 ಅತ್ಯಾಚಾರ. ರಾಯಚೂರು ಜಿಲ್ಲೆಯಲ್ಲಿ 94 ಗ್ರಾಮಗಳ ಮೇಲೆ ದಾಳಿ, 25 ಕೊಲೆ, 63 ಮಹಿಳೆಯರ ಶೀಲಹರಣ ಮಾಡಿದರು. ಪಾಪಿಗಳು ಕಾಟೋ ಲೂಟೋ ಅವರು ಬಾಟೋ ರಜಾಕರರಿಗೆ ಕಾಶೀಮ ರಜವಿ ಕೊಟ್ಟ ಆದೇಶ. ಈಗ ಗೊತ್ತಾಯ್ತಾ ರಜಾಕಾರ ಯಾರು, ಅವರ ಕೌರ್ಯ ಏನು ಎನ್ನುವುದು. ಹಾಗಂತ ಪೊಲೀಸರೇನು ರಜಾಕರರಿಗಿಂತ ಕಡಿಮೆ ಏನಿರಲಿಲ್ಲ. ಕೊಡಲಿ ಬರಾದ್ ನಿಜಾಂ ಪರ್ವಾನ್ ಮೇರೆಗೆ ಹಿಂದೂಗಳ ಬಳಿಯಿದ್ದ ನಿಯಮಬದ್ಧ ಬಂದೂಕು, ಕೊಡಲಿ, ಕುಡುಗೋಲು ಕಿತ್ತು ರಜಾಕರರಿಗೆ ಹಂಚಿ ಮತ್ತಷ್ಟು ದೌರ್ಜನ್ಯ ದಾರಿ ಮಾಡಿಕೊಟ್ಟ ಪಾಪಿಗಳು. 1946 ಕಾರು ಹುಣ್ಣಿಮೆ, ಗುಲ್ಬರ್ಗಿ ಮಹಾಗಾಮ್ ಹಬ್ಬ. ರಜಾಕಾರ ದೊಡ್ಡ ಗುಂಪು ದಾಳಿ ಮಾಡಿ ಮನೆ ಲೂಟಿ ಮಾಡಿ ಅತ್ಯಾಚಾರಕ್ಕೂ ಮುಂದಾದರು. ರಜಾಕರ ಕ್ರೌರ್ಯ ಕಂಡು ಖುದ್ದು ಹೋದ ಅಕ್ಕಮ್ಮ ಮಹಾದೇವಿ, ರಟ್ಟಗಲ್ಲು ಸೋಗಮ್ಮ, ಹಟ್ಟಿ ಗುರುಬಸವ ಮುಂತಾದವರು ಮಹಡಿ ಏರಿ ರಜಾಕರ ಮೇಲೆ ಕವಣೆಕಲ್ಲು ಬೀಸಿ ಕಾದ ಎಣ್ಣೆ ಸುರಿತಾರೆ. ರಜಾಕರ ಪಡೆ ಬೆಚ್ಚಿ ಹಿಮ್ಮೆಟ್ಟುತ್ತೆ. ಅಂದಿನಿಂದ ಮಹಿಳೆಯರು ಗಾಂಧಿ ಟೋಪಿದಾರಿಗಳು. 1947 ಸೆಪ್ಟೆಂಬರ್ 12 ಮಹಾದೇವಪ್ಪ ಹುಚ್ಚಪ್ಪ ದೊಡ್ಡಮನಿ, ತೇದಿ ಒಕ್ಕಲ ಚನ್ನಬಸಪ್ಪ, ಅಡಿಗೆ ಮನೆ ಶಿವಲಿಂಗಪ್ಪ, ಮಲ್ಲಪ್ಪ ಹಕಾರಿ, ಮಹಾಲಿಂಗಯ್ಯ, ಅಕ್ಕಸಾಲಿ ಗುರಪ್ಪ, ದೇವಪ್ಪ ಮುಂತಾದವರು ಒಂದೇ ಮಾತ್ರ ಚಳುವಳಿ ನಡೆಸ್ತಾರೆ. ಸತ್ಯಾಗ್ರಹಿಗಳ ಬಂಧಿಸಿದ ಪೊಲೀಸರು ಪ್ರತೀಕಾರವಾಗಿ ರಜಾಕಾರರನ್ನೇ ಚಿಕ್ಕನಕೊಪ್ಪದ ಮೇಲೆ ದಾಳಿ ಮಾಡ್ತಾರೆ. ಗ್ರಾಮಸ್ಥರ ಹಿಂಸಿಸಿ ಮನೆಗಳ ಲೂಟಿ ಮಾಡಿ ಕಿಚ್ಚಿಡ್ತಾರೆ. ಮಹಾದೇವಪ್ಪ ಅವರ ವಾಚನಯ ಸುಟ್ಟು ಬೂದಿಯಾಗುತ್ತೆ. ಸತ್ಯಾಗ್ರಹ ವಿದ್ಯಾರ್ಥಿ ಮಳ್ಳಿ ಕೃಷ್ಣರಾಯ ಹುಡುಕಿ ಮಳ್ಳಿ ಗ್ರಾಮಕ್ಕೆ ಬಂದ ಪೊಲೀಸರು ಕೃಷ್ಣರಾಯ ತಂದೆ ಮಹಾಪತಿರಾಯ, ಚಿಕ್ಕಪ್ಪ ರಾಮರಾಯ, ಅಣ್ಣ ನಾರಾಯಣರಾಯ, ತಮ್ಮ ಗುರುರಾಯ ಎಂಬುವರ ಮನೆಯಂಗಳದಲ್ಲಿ ನಿರ್ದಯವಾಗಿ ಗುಂಡಿಕ್ಕಿ ಕೊಲ್ತಾರೆ. ಸಿದ್ದರಾಮ ಶೇಷಪ್ಪ ಪತ್ವಾರ್, ಕುರುಬರ ಯಲ್ಲಪ್ಪ, ಹರಿಜನ ಹಳ್ಳೆಪ್ಪ, ಸಾಗೋಜಿ ಓದೋಜಿ ಬಸವಲಿಂಗಪ್ಪ ಎಂಬುವರು ಸಹ ಗುಂಡಿಗೆ ಆಹುತಿಯಾಗ್ತಾರೆ. 1948 ಮೇ ತಿಂಗಳಲ್ಲಿ ರಜಾಕಾರ ಬೀದರ್ ಜಿಲ್ಲೆ ಗೋಟಾ ಗ್ರಾಮದ ಮೇಲೆ ದಾಳಿ ಮಾಡಿ 200 ಹಿಂದೂಗಳ ಜೀವಂತ ಸುಟ್ಟು ಹಾಕ್ತಾರೆ. ಇದು ದಕ್ಷಿಣ ಭಾರತದ ಜೂಲಿಯಾನ ವಾಲಾಬಾಗ್ ದುರಂತ ಎಂದು ಕುಪ್ರಸಿದ್ಧವಾಯಿತು. ಬಾಲ್ಕಿ ಹಿರೇಮಠ ಸಂಸ್ಥಾನ ಆಶ್ರಯ ನೀಡುತ್ತೆ. ಭೀಮಣ್ಣ ಖಂಡ್ರೆ, ಶಿವ ಖಂಡ್ರೆ, ಬಂಡಪ್ಪ ಮೊದಲಾದವರು ಬೀದರ್ ಜಿಲ್ಲೆಯಲ್ಲಿ ರಜಾಕರ ವಿರುದ್ಧ ಹೋರಾಟ ನಡೆಸ್ತಾರೆ. ಇದರ ಪರಿಣಾಮ ನಿಜಾಮ ಸರ್ಕಾರ ಅವರ ಆಸ್ತಿ ಜಪ್ತಿ ಮಾಡಿ ಮನುಷ್ಯ ಇಷ್ಟು ಕೆಟ್ಟದಾಗಿ ನಡ್ಕೊಳ್ತಾನ ಅನ್ನಿಸದೇ ಇರೋದು. ಬಂಡಪ್ಪ ಮೊದಲಾದವರು ಬೀದರ್ ಜಿಲ್ಲೆಯಲ್ಲಿ ರಜಾಕಾರರ ವಿರುದ್ಧ ಹೋರಾಟ ನಡೆಸಿದರು. ಇದರ ಪರಿಣಾಮ ನಿಜಾಮ ಸರ್ಕಾರ ಅವರ ಆಸ್ತಿ ಜಪ್ತಿ ಮಾಡಿ ನೀಡಿದ ಚಿತ್ರಹಿಂಸೆ ಮನುಷ್ಯ ಇಷ್ಟು ಕೆಟ್ಟವನಾಗ್ತಾನ ಅನ್ನಿಸದೇ ಇರೋದು. ತುಮರಿಗೊಪ್ಪ ಸಭೆಯಲ್ಲಿ ಪೊಲೀಸರು ಗುಂಡಿನ ಮಳೆಗರೆದರು. ಮರುಗವ್ವ ಎಂಬುವರ ಮೇಲೆ ಹಾಡು ಹಗಲು ಅತ್ಯಾಚಾರ ಮಾಡಿ ಕೊಂದು ಹಾಕಿದರು. ವೃದ್ಧೆಯನ್ನು ಬಿಡದೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಲ್ತಾರೆ. ಇಂಥ ರಜಾಕಾರ ಪಡೆ ಏನಂತ ಕರಿಬೇಕು? 1947 ಆಗಸ್ಟ್ ನಿಜಾಮ ಸರ್ಕಾರ ತ್ರಿವರ್ಣ ಧ್ವಜ ನಿಷೇಧ ಮಾಡುತ್ತೆ. ಬಡಗೇರ ಹೆಣ್ಣು ಮಗಳು ಸೀತಮ್ಮ ಅಕ್ಷರ ಸಹ ಕಾಳಿಯಾಗಿ ಒಂದು ಕೈಯಲ್ಲಿ ತ್ರಿವರ್ಣ ಧ್ವಜ ಹಾಗೂ ಇನ್ನೊಂದು ಕೈಯಲ್ಲಿ ಕುಡುಗೋಲು ಹಿಡಿದು ಒಂದೇ ಮಾತರಂ ಸ್ವರಕ್ಕೆ ಸಾವಿರಾರು ಜನ ಕಂಠವಾಗ್ತಾರೆ. ಎಷ್ಟೋ ಜನ ನಿಜಾಮನ ವಿರುದ್ಧ ಹೋರಾಡಿ ಪ್ರಾಣ ತೆತ್ತರು. ಅದೆಷ್ಟು ಜನ ನಿರಾಶ್ರಿತರಾದರು. ಮಹಿಳೆಯರು ವಿಧವೆಯರಾದರು. ಅತ್ಯಾಚಾರ ಹತ್ಯೆಗೆ ಒಳಗಾದರು. ಆದರೂ ಹೋರಾಟ ನಿಲ್ಲಲಿಲ್ಲ. 1948 ಸೆಪ್ಟೆಂಬರ್ 12ರಂದು ಪ್ರಧಾನಿ ನೆಹರು ಸಂಪುಟ ಸಭೆ ಕರೆದರು. ನೆಹರು, ಗೃಹ ಮಂತ್ರಿ ಪಾಟೇಲ್, ರಕ್ಷಣಾ ಮಂತ್ರಿ ಬಲದೇವ್ ಸಿಂಗ್, ಗೋಪಾಲಸ್ವಾಮಿ ಅಯ್ಯಂಗಾರ್, ಜನರಲ್ ಬುಕರ್, ಜನರಲ್ ಕರಿಯಪ್ಪ
ಏರ್ ಮಾರ್ಷಲ್ ಎಲ್ಮ್ಹರ್ಸ್ಟ್ ಇದ್ದರು. ಜನರಲ್ ಬುಕರ್ ಹೈದರಾಬಾದ್ ಮೇಲೆ ಸಶಸ್ತ್ರ ಕ್ರಮ ತೆಗೆದುಕೊಳ್ಳಲು ಒಪ್ಪದೆ ರಾಜೀನಾಮೆ ಧಮಕಿಗೆ ನೇರು ತಲೆ ಕೆಳಗೆ ಹಾಕ್ತಾರೆ. ಸರ್ದಾರ್ ಪಟೇಲರ ಆದೇಶದಂತೆ ಸೆಪ್ಟೆಂಬರ್ 13ರಂದು ಭಾರತೀಯ ಸೇನೆ ಹೈದರಾಬಾದ್ ಸಂಸ್ಥಾನಕ್ಕೆ ಲಗ್ಗೆ ಹಾಕುತ್ತೆ. ಸೆಪ್ಟೆಂಬರ್ 18ರಂದು ಸಂಜೆ 4 ಗಂಟೆಗೆ ಭಾರತೀಯ ಸೇನೆಯ ಮುಖಂಡ ಜನರಲ್ ಚೌಧರಿಗೆ ಹೈದರಾಬಾದ್ ಸೇನೆಯ ಮುಖಂಡ ಯದ್ರೋಸ್ ಶರಣನಾದ. ನಿಜಾಮ ಹಾಗೂ ರಜಾಕರ ದೌರ್ಜನ್ಯದಿಂದ ಜನತೆಗೆ ವಿಮೋಚನೆ ದೊರೆಯಿತು. ಅದರ ಕ್ರೆಡಿಟ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಗಟ್ಟಿಯ ನಿರ್ಧಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ಲಾನ್ ಇದೆ. ಇಸ್ಲಾಂ ಪರಮಾಧಿತ್ಯ ಕೈಗೂಡುವವರೆಗೂ ಹಿಂದೂಗಳ ಮೇಲೆ ಎತ್ತಿರುವ ಖಡ್ಗ ಮುಸಲ್ಮಾನ ಹೊರಗೆ ಸೇರಿಸಬಾರದು. ಶತ್ರುಗಳ ಧ್ವಂಸಕ್ಕಾಗಿ ಒಂದು ಕೈಯಲ್ಲಿ ಕುರಾನು ಮತ್ತೊಂದು ಕೈಯಲ್ಲಿ ಖಡ್ಗ ಹಿಡಿದು ಮುನ್ನುಗ್ಗಿ ದೊಡ್ಡ ಹೋರಾಟಕ್ಕೆ ರಂಗ ಸಜ್ಜಾದಲ್ಲಿ ಭಾರತದ 4.25 ಕೋಟಿ ಮುಸಲ್ಮಾನರು ನಮ್ಮ ಬೆಂಬಲಕ್ಕೆ ನಿಲ್ತಾರೆ. ಶಸ್ತ್ರದಿಂದ ಸಜ್ಜಾದ 2 ಲಕ್ಷ ರಜಾಕಾರರು ಹೇಳಿ ಖರ್ಗೆಜಿ, ರಜಾಕಾರ ಯಾರು? ಗೆಳೆಯರೇ, ಅಂದು ರಜಾಕಾರ ಇದ್ದರು, ಇಂದು ಬೇರೆ ಬೇರೆ ಹೆಸರಲ್ಲಿ ನಮ್ಮ ಮುಂದೆ ಇದ್ದಾರೆ. ಇವರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇವರ ಬೆಂಬಲಕ್ಕೆ ಪ್ರಬುದ್ಧಿಗಳು, ಚಿಂತಕರು, ಓಲೈಕೆ ರಾಜಕಾರಣ ಇದೆ. ಮತ್ತು ಹೋರಾಟ ಮಾಡುವ ಮೊದಲು ಎಚ್ಚೆತ್ತುಕೊಳ್ಳುವುದು ಒಳಿತು. ಇದಕ್ಕೆ ಇರಬೇಕು ಯೋಗಿ ಬಟೋಗೇತು ಕಟೋಗೆ ಎಂದಿರಬೇಕು. ಅಲ್ಪಸಂಖ್ಯಾತರು ಮುಸ್ಲಿಮರು ಮಾತ್ರವ. ಇವರಿಗೆ ಕೊಡುವ ಸೌಲಭ್ಯ ಪಾರ್ಸಿ, ಬೌದ್ಧ, ಜೈನ, ಸಿಖ್, ಕ್ರಿಶ್ಚಿಯನ್ನರಿಗೆ ಇಲ್ಲ. ಅವರು ಅಲ್ಪಸಂಖ್ಯಾತರಲ್ವಾ? ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.